ಹಾಯ್ ಫ್ರೆಂಡ್ಸ್, ನೋಡಿ ಇವತ್ತು ಡ್ರೈ ಫ್ರೂಟ್ಸ್ ರವೆ ಉಂಡೆ ಮಾಡೋದು ನೋಡ್ಕೊಳ್ಳೋಣ ಬನ್ನಿ. ನಾನು ಇದೆಲ್ಲ ತೊಗೊಂಡಿದ್ದೀನಿ ನೋಡಿ. ದ್ರಾಕ್ಷಿ, ಗೋಡಂಬಿ, ಸ್ವಲ್ಪ ಬಾದಾಮು ಮತ್ತು ಕುಂಬಳೆ ಬೀಜ, ಸೂರ್ಯಕಾಂತಿ ಬೀಜ, ಡೇಟ್ಸನ್ನು ಬೀಜ ತೆಗೆದು ಸಪ್ರೇಟ್ ಮಾಡಿ ಇಟ್ಕೊಂಡ್ಬಿಡೋಣ. ಆಮೇಲೆ ಒಂದೊಂದಾಗಿ ಹುರ್ಕೊಂಡು ಬರಬೇಕಾಗುತ್ತೆ ನೋಡಿ. ಈಗ ಮೊದಲಿಗೆ ಬಾದಾಮು ಸ್ವಲ್ಪ ಹುರ್ಕೊಂಡು ಬರೋಣ. ಸಿಮ್ಮಲ್ಲಿ ಇಟ್ಕೊಂಡು ಹುರ್ಕೋಬೇಕಾಗತ್ತೆ. ಹಾಗೆ ಜೊತೆಗೆ ಗೋಡಂಬಿನೂ ಹುರ್ಕೊಂಬಿಡೋಣ. ನೋಡಿ, ಈಗ ಗೋಡಂಬಿ ಆಗಿದೆ. ಅದ್ರ ಜೊತೆಗೆ ಸೀಡ್ಸು ಸೇರಿಸ್ಕೊಂಡು ಹುರಿದು ಎಲ್ಲ ಮಿಕ್ಸ್ ಮಾಡ್ಕೊಳ್ಳೋಣ. ದ್ರಾಕ್ಷಿ ಏನು ಹುರ್ಕೊಳ್ಳೋದೇನು ಬೇಕಾಗಿಲ್ಲ ನೋಡಿ. ಸ್ವಲ್ಪ ತಣ್ಣಗಾದ್ಮೇಲೆ ಇದನ್ನು ಮಿಕ್ಸಿ ಜಾರ್ಗೆ ಸೇರಿಸ್ಕೊಂಡು ಪುಡಿ ಮಾಡ್ಕೊಳ್ಳೋಣ. ಅದ್ರ ಜೊತೆಗೆ ಡೇಟ್ಸ್ ಸ್ವಲ್ಪ ಸೇರಿಸ್ಕೊಂಡು ಒಟ್ಟಾಗಿ ಗ್ರೈಂಡ್ ಮಾಡ್ಕೊಳ್ಳೋಣ. ನೋಡಿ, ಇದೀಗ ಆಗಿದೆ. ಈ ಥರ ಮಾಡ್ಕೊಳ್ಳೋದ್ರಿಂದ ಫ್ರೆಂಡ್ಸ್, ದಿನ ನಾವು ಹಾಗೆ ನೀರಲ್ಲಿ ನೆನೆಸಿ ತೊಗೋಬೇಕು ಅಂತ ಹೇಳ್ತಾರೆ. ಬಟ್ ಅದು ಟೈಮ್ ಇರಲ್ಲ ಎಲ್ಲರಿಗೂ. ಹಾಗಾಗಿ ಈ ಥರ ಮಾಡ್ಕೊಂಡ್ಬಿಟ್ಟು ಯಾವಾಗೋ ಒಂದಿನ ಫ್ರೀ ಇದ್ದಾಗ ಹುರಿದಿಟ್ಕೊಂಡ್ಬಿಟ್ಟು ಈ ಥರ ಉಂಡೆ ಮಾಡಿ ಇಟ್ಬಿಟ್ರೆ ನಾವು ಬೆಳಗ್ಗೆ ಎದ್ದು ಕೆಲಸಕ್ಕೆ ಹೋಗ್ತೀವಿ, ಅವಾಗ ಒಂದೊಂದು ಉಂಡೆ ತಿಂದ್ಬಿಟ್ಟು ಹೋಗ್ತಾ ಇರ್ಬೋದು. ಮಕ್ಕಳಿಗೂ ಹಾಗೆ ಸ್ಕೂಲ್ಗೆ ಹೋಗುವಾಗ ಒಂದು ಉಂಡೆ ಕೊಟ್ಟರೆ ಅವರು ತಿಂದ್ಕೊಂಡು ಹಾಗೆ ಹೋಗ್ತಾರೆ. ನೋಡಿ ಫ್ರೆಂಡ್ಸ್, ಈ ಥರ ಒಂದು 40ರಿಂದ 50 ಉಂಡೆ ಆಗುತ್ತೆ ಇಷ್ಟಕ್ಕೇ. ಹೇಗಿದೆ, ನೀವು ಒಂದ್ಸರಿ ಟ್ರೈ ಮಾಡಿ, ಶೇರ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ. ಥ್ಯಾಂಕ್ ಯು ಫ್ರೆಂಡ್ಸ್. ನೋಡಿ, ಡ್ರೈ ಫ್ರೂಟ್ಸ್ ಉಂಡೆ ರೆಡಿಯಾಗಿದೆ.